ಮಗನಾ ಮಗನಾ ಇಬ್ರಲ್ವಾ? ಇನ್ನೊಬ್ರು ಇಲ್ಲಿದ್ದಾರೆ. ಚೆನ್ನಾಗಿದ್ರಮ್ಮ? ಇದ್ಯಾರ್ದು ಯಜಮಾನ್ರದು ಡಾಕ್ಟ್ರ? ಇದು ಹೊಸ ಕಟ್ತಿದ್ರ? ಇದನ್ನ ಕಟ್ತಿದ್ರ ಏನೀಗ? ಓಹೋ ಹಾ. ಡಾಕ್ಟ್ರೆ ಯಾವ ಊರಿದು? ಚೋಳಚಗುಡ್ಡ. ಬಾದಾಮಿ ಬನಶಂಕರಿ ಇಲ್ಲ, ಅಲ್ಲಿ ಜಸ್ಟ್ ನೋಡ್ಕೊಂಡ್ ಬಂದ್ ಲೇಟ್ ಆಗ್ಬಿಡುತ್ತೆ ನಮ್ಗೆ. ಬನಶಂಕರಿಯಿಂದ ಎಷ್ಟು 3 ಕಿಲೋಮೀಟರ್ ಆಗುತ್ತಂಗಪ್ಪ? 1-2 ಕಿಲೋಮೀಟರ್ ಆಗತ್ತಲ್ವಾ? 2-3 ಆಗುತ್ತೆ. ಇದು ಹೊಸ್ತಾಗ ಮಾಡ್ತಿದ್ರಲ್ಲ? ಇದನ್ನ ಮೊದಲ ಕಟ್ಟಿದೀವಿ ಏನ್ರಿ, ಎಲ್ಲಾ ಪ್ಲಾನ್ ನಂದ ಕಟ್ಟಿದಿ. ಕಟ್ಟಿಂದ ಪಾರ್ಟಿಷನ್ ಮಾಡ್ಕೊ ಆಚೆ ಕಡೆ ಜನತಾ ಮನಿ ಮೊದಲಿದೆ. ಜನತಾ ಮನಿ ಇದ್ದು ಆಚೆ ಕಡೆ ಇಟ್ಕೊಂಡು ಇದನ್ನ ಕಟ್ಕೊಂಡಿಂದ 2008ರಿಂದ 12ಕ್ಕ ಮುಗಿತ್ ಕೆಲಸ. ಓಪನಿಂಗ್ ಮಾಡಿದ್ವಿ. ಮಾಡಿಂದ ಬರ್ರಿ ಇದನ್ನ 3 ಹಂತ ಕಟ್ಕೊಂಡ್ವಿ. ಇದನ್ನ ಕಟ್ಕೊಂಡಿಂದ ಮುಂದ 2012 ಇದನ್ನ ಹಾಕ್ಸಿದ್ವಿ. ಇದನ್ನ ಸ್ಲ್ಯಾಬ್ ಮಾಡ್ಕೊಂಡೆ. ಅದು 2018ರಾಗ ಅದು ಮ್ಯಾಗಿನ ಮಾಡಿದ್ವಿ ಸ್ಲ್ಯಾಬ್ ಹಾಕೊಂಡು ಇಲ್ಲಿಂದ. ನನಗ ಸಮಸ್ಯೆ ಬಂದಿರೋದು ಇದ್ರದು. ಇದು ಮೊದಲ ಬಾತ್ರೂಮ್ ಮಾಡ್ಕೊಂಡ್ವಿ ಇದಕ್ಕೆ. ಸರಿ ಏನ್ರಿ, ನಮ್ ಡೌಟ್ ಇರೋದ ಕೇಳಿ, ತಪ್ಪೇನ್ರಿ. ಆಮೇಲೆ ಹೊಳ್ಳಿ ಇದನ್ನ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಂಡ್ವಿ ಅಟ್ಯಾಚ್. ಸರಿ ಏನ ಸರಿ ಮಾಡ್ಕೊಂಡು ಇದು ಮೊದಲ 30 ಒಳಗಿಂದೊಳಗ 31 ಫೂಟ್ 1 ಇಂಚ್ ಐತದ. ನಾನು ಇದನ್ನ ನನ್ನ 3 ಮಂದಿ ಮಕ್ಕಳು ಈ ಮನ್ಯಾಗ ಇದ್ರ ನನಗ ಅವ್ರಿಗೆ ಹೊಸರಿಗೆ ಹೊಂದ್ಬೇಕಿದ್, ಯಾರ ಪಾಲಿಗೆ ಬಂದ್ರು ಅವ್ರು ಚಲೋ ಆಗ್ಬೇಕು ಅನ್ನೋದಕ್ಕ ನಾನು ಧ್ವಜಾಯದಾಗ ಮನಿ ಮಾಡಿದ್ದೇನೆ. ಧ್ವಜಾಯದಾಗ ಅಂದ್ರ ನಮಗ ರಾಹು ದೇಶ ಮನಿ ಆತು. ರಾಹು ದೇಶ ಮನಿ ಆತು ಏನ್ರಿ, ಹೊಸರಿಗೆ ಹೊಂದತಿ ಉತ್ತರಕ್ಕ ಬಾಗಲ ಹೊಸರಿಗೆ ಹೊಂದತ್ ಅಂತೇಳಿ ನಾನ್ ಇದನ್ನು. ಇದು 7 ಫೂಟ್ ಐತಿ. ಇದು ಲೆಂತ್ ಜಾಸ್ತಿ ಆತ. ಮುಂದೆ ಇಟ್ಕೊಂಡ್ರಲ್ಲ, ಮುಂದೆ ಅದು 9 ಫೂಟ್ ಐತಿ ಏನ್ರಿ. ನನಗ ಸಮಸ್ಯೆ ಬಂದಿರೋದೇನು, ಇದನ್ನ ಸ್ಲ್ಯಾಬ್ ಹಾಕಿ ಹಿಂದೆಗಡೆ ಕೆಲ ಮಂದಿ ಈಗ ನಮ್ಮ ಮಗಂದು ಇವ್ರದ್ದು ಇಬ್ಬರು ಮದುವೆ ಇರ್ಲಿ, ಮುಂದಿನ ವಿಚಾರ ಮಾತಾಡೋಣಂತೆ. ಈಗ ಆಗಿರೋ ಈಗ ನಿಮ್ಗೆ ಏನ್ ಸಮಸ್ಯೆ ಆಗ್ತಾ ಇದೆ? ಇದು ಈಗ ಏನ್ ಅನಿಸ್ತಾ ಇದೆ? ಇದೇನ್ ಅನಿಸ್ತಾ ಇದೆ ನನಗ? ಇದು ಬಂದಿರೋದು ಲಗ್ನ ಆಗ್ಲಾರ್ದಕ್ಕ ಸಮಸ್ಯೆ, ಮತ್ತೇನಿಲ್ಲ. ಸರಿ ಸರಿ, ಓಕೆ. ಓದಿದಾರ? ಚೆನ್ನಾಗಿ ಓದಿದಾರ? ಈಗ ಏನ್ ಮಾಡ್ತಿದಾರೆ? BBA ಮುಗ್ದೈತಿ. ಬ್ಯಾಂಕಿನ ಹೋಗಿದ್ದ. ವರ್ಕ್ ಫ್ರಮ್ ಹೋಮ್ ಇದೆಯಾ? ಓಕೆ. ಡಾಕ್ಟ್ರೆ, ಒಬ್ಬವ ಉಸಿನ್ ಪಾಯಿಂಟ್ ಮಾಡ್ತಾನೆ ಏನ್ರಿ. ಆಮೇಲೆ ರಿಯಲ್ ಎಸ್ಟೇಟ್ ಬದಾಮ್ಯಾಗ ಏನ್ರಿ 4 ಮಂದಿ ಗೆಳೆಯರು ಕುಡ್ಕೊಂಡು ಮಾಡ್ತಾರ. ಅದು ಒಂದು ಬಿಸಿನೆಸ್ ಚಲೋ ಐತಿ. ಈಗ ನಮ್ಮ ಈ ಮನೆ ಹೊಸ್ತಾಗ ಮನೆ ಕಟ್ತಾ ಇದೀವಲ್ಲ, ಈಗೆಲ್ಲ ಕಟ್ತಾ ಇದೀವಲ್ಲ, ಅದಕ್ಕಿಂತ ಮುಂದಿನ ಜಾಗ ಇದೆಯಾ ನಮ್ದು? ಇದನ್ನ ಯಾಕೆ ತಡಕೊಂಡ್ರಿ? ಇದನ್ನ ನಾನು ಸುಮ್ನೆ ಕೇಳ್ತಾರ, ಇದನ್ನ ಯಾಕೆ ತಡಿಕೊಂಡ್ರಿ ಅಂತ ಕೇಳ್ತಾರ. ಮೊದಲ ಇದನ್ನ ಕಟ್ಟಿದ್ವಿ. ಇದು ತಗಡಿತ್ತು. ತಗಡು ತೆಗೆದು ಸ್ಲ್ಯಾಬ್ ಸೋರಾಕ್ ಹತ್ತೆ ಸ್ಲ್ಯಾಬ್ ಹಾಕಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಅವಾಗ ನಿಮ್ ಮೊಬೈಲ್ನಾಗ ಈಗ 1 ತಿಂಗಳ ಮಕ್ಳು ಮೊಬೈಲ್ ಕೊಡ್ಸಿ ಅದು ಮೊಬೈಲ್ನಾಗ ನಿಮ್ಮ ನೋಡ್ಕೊಂತ ಬಂದಿದೆ. ನೋಡ್ಕೊಂಡ್ ಬಂದ್ ದಿವಸ ನೀವು ಫೋನ್ ಹಚ್ಚಿದ್ರಿ. ಡಾಕ್ಟ್ರೆ, ಇನ್ನೊಂದು, ನಮ್ಮ ಗಂಡು ಮಕ್ಕಳು ಚೆನ್ನಾಗಿರ್ಬೇಕು, ಮುಂದೆ ಬಹಳ ಚೆನ್ನಾಗಿರ್ಬೇಕು ಅಂತಂದ್ರೆ ಅದಕ್ಕೊಂದು ರೂಲ್ ಇದೆ. ಅದಕ್ಕೆ ಹೇಳ್ತೀನಿ ಮುಂದಿನ ವಿಚಾರದಲ್ಲಿ. ಇಲ್ಲಪ್ಪ, ಅದ್ ಹೆಂಗನ್ನಿರ್ಲಿ, ಸುಮ್ನೆ ಇದು ವಾಸ್ತು ಪರವಾಗಿರ್ಬೇಕಷ್ಟೇ ಅಂದ್ರೆ ಅದೊಂದು ಟೈಪ್. ನಾವ್ ಬಹಳ ಚೆನ್ನಾಗಿರ್ಬೇಕು ನನ್ನ ಮಕ್ಕಳು ಅಂದ್ರೆ ಅಲ್ವಾ, ಅದಕ್ಕೋಸ್ಕರ ಅಲ್ವಾ ಸಂಸಾರ ಅಂದಿಂದ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಹಾಕೊಂತ ಹೋಗ್ಬೇಕ. ನಾನು ಹೇಳೋದು, ನೀವು ಹಿಂಗ್ ಬರೋ ಬದ್ಲು ನೀವು ಮೇಲಕ್ಕೆ ಹೋಗ್ಬೇಕಾಯ್ತು. ಸುಮ್ಮನೆ ಇದನ್ನ ಖಾಲಿ ಬಿಟ್ಬಿಡ್ಬೇಕಾಯ್ತು ಈ ಜಾಗನ. ಅಲ್ಲ ಒಪ್ಕೊಳ್ತೀನಿ. ಹಿಂದೆ ಕಟ್ಟಿಬಿಟ್ರಲ್ಲ, ಹಿಂದೆ ಕಟ್ಟಿದ ಮೇಲೆ ಇದನ್ನ ಕ್ಲೋಸ್ ಓಪನ್ ಮಾಡ್ಬೇಕಾಗಿತ್ತು ಅಂತ ಹೇಳಿದೆ. ಇದು ಯಾವಾಗ ಓಪನ್ ಮಾಡ್ತಿರೋ? ಈಗ ಹೆಂಗಿದೆ? ಟೈಟ್ ಇದೆಯಾ? ಇಟ್ಕೊಂಡ್ರೆ ಟೈಟ್ ಆಗುತ್ತಲ್ವ ನಿಮ್ಗೆ? ಈಗ ಬಿಟ್ರೆ
ಇದ್ನ ಯಾವತ್ತು ತೆಗಿತಿರೋ ಫುಲ್ ಓಪನ್ ಆಗಿರ್ತೀರ, ಹಂಗ ಫುಲ್ ಉಸಿರಾಡ್ತಾರೆ ನೋಡ್ರಿ, ನಿರಾಳವಾಗಿ ಉಸಿರಾಡ್ತಾರೆ. ಫುಲ್ ಓಪನ್. ಈ ಜಾಗ ಐತಲ್ಲ ಅದು ನಮ್ಮ ಮಳೆಯಂದ ಏನ್ರಿ, ಅದನ್ನ ನಾವು ತಗೊಳ್ತೇವೆ. ಸರಿ, ನಾನು ಹೇಳೋದು ಅದಕ್ಕೆ ಕೇಳಿದ್ದು ನಿಮ್ದ ಯಾರ್ದು ನೋಡ್ರಿ. ಅದನ್ನ ನನ್ನ ಮನಿ ಕೂಡ ಜನತಾ ಮನಿ ಮಾಡಿಸಿದೇವ್ ಏನ್, ಅವ್ರಿಗೆ ನಾವು ಒಂದ್ ಪ್ಲಾಟ್ ಕೊಡ್ತೀವಿ ಮಾಡಿಸ್ಕೊಂತೀವಿ. ತಪ್ಪೇನಿದೆ? ಟಾಯ್ಲೆಟ್ ಅಲ್ವಾ ಇದು? ಟಾಯ್ಲೆಟ್ ಅಲ್ವಾ? ಇದನ್ನ ಸಂಜೆ ಮಾಡಿದೆ. ಓಕೆ, ಅಂದ್ರೆ ಆಚೆ ಕಡೆ ಮಗತ್ತೊಬ್ಬರ ಜಾಗನ ಅದು ಕಂಬೈನ್ಡ್. ತಪ್ಪೇನಿದೆ? ಟಾಯ್ಲೆಟ್ ಇರ್ಲಿ, ಟಾಯ್ಲೆಟ್ ಅಟ್ಯಾಚ್ ಬಾತ್ರೂಮ್ ಇರ್ಲಿ 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 ಇರ್ಲಿ, ನೋಡಿದ್ದೀನಿ ಬನ್ನಿ. ಒಂದ್ ಸ್ವಲ್ಪ ನಾನು ಸಂಶಯ ಬಂದಿತ್ತು, ನಾ ಕೇಳ್ತೇನೆ. ಈ ಭಾಗ ಯಾಕ್ತರ ಮಾಡೀನಿ, ಟಾಯ್ಲೆಟ್ ಹಚ್ಚಿಲ್ಲ, ಇರ್ಲಿ. ಆಮೇಲೆ ಈ ಗಾಡಿ ಹಚ್ಚೈತಿ ನಡೀತೈತಿ, ಇರ್ಲಿ ಬನ್ನಿ, ಅದ್ರ ಬಗ್ಗೆ ಆಲೋಚನೆ ಬೇಡ. ಅರ್ಥ ಆಯ್ತಾ? ಧೈರ್ಯವಾಗಿ ಬನ್ನಿ. ಒಂದು ಕೆಲಸ ಮಾಡಿ, ಇದನ್ನೆಲ್ಲ ಪೂರ್ತಿ ಎತ್ಕಟ್ಬಿಟ್ಟು ಇದಕ್ಕೆ ಸ್ಲ್ಯಾಬ್ ಇದ್ ಮಾಡ್ಕೊಂಬಿಡಿ, ಕ್ಲಿಯರ್ ಮಾಡ್ಕೊಳ್ಳಿ ಇದನ್ನೆಲ್ಲ ಕಂಪ್ಲೀಟ್. ಜಾಲ್ರಿ ಮಾಡ್ಕೊಂಬಿಡಿ, ಗ್ರಿಲ್ ಮಾಡ್ಕೊಂಬಿಡಿ, ಗ್ರಿಲ್ ಮಾಡ್ಕೊಂಬಿಡಿ, ಇದನ್ನ ಗ್ರಿಲ್ ಮಾಡ್ಕೊಂಬಿಡಿ ಇದನ್ನೆಲ್ಲ. ಸರಿನಾ? ಓಕೆ. ಒಂದು ಎರಡನೇದು, ಇಲ್ಲಿ ನೋಡಿ, ಇಲ್ಲಿ ಕಿಚನ್ ಇಲ್ಲೇ ಇರ್ಲಿ, ತೊಂದ್ರೆ ಏನಿಲ್ಲ. ಅಲ್ಲಿ ಸೈಟ್ ತಗೊಂಡಾಗ, ಸೈಟ್ ತಗೊಳ್ತೀವಿ ಅಂದ್ರೆ ಬೇರೆ ವಿಚಾರ. ಆ ಸೈಟ್ ಮಾಡ್ಕೊಳ್ತೀರ? ಮಾಡ್ಕೊಂಡ್ರೆ ಮಾತ್ರ ಇದಕ್ಕೆ ಬೇರೆ ಪ್ಲಾನ್ ಮಾಡೋಣ. ಇಲ್ಲಪ್ಪ ನಮ್ ಕೈಲಿ ಆಗಲ್ಲ ಅಂತಂದ್ರೆ ಬೇರೆ ಪ್ಲಾನ್. ಅಲ್ಲಮ್ಮಯ್ಯ, ನಾನು ಹೇಳಿದ ಅರ್ಥ ಮಾಡ್ಕೊಳ್ಳಿ. ಈಗ 100 ರೂಪಾಯಿ ಜೋಬ್ನಲ್ಲಿದ್ರೆ ಸಂತೆ ಬೇರೆ ಮಾಡ್ತೀವಿ, 1000 ರೂಪಾಯಿ ಇದ್ರೆ ಬೇರೆ ಮಾಡ್ತೀವಲ್ವಾ? ಏನ್ರಿ ಅರ್ಥ ಆಯ್ತು ಹೇಳೋದು? ನಮ್ಗೆ 1000 ರೂಪಾಯಿದು, ನನಗೆ 100 ರೂಪಾಯಿ ಇದೆ, 1000 ರೂಪಾಯಿ ಮಾತಾಡೋದು ಬೇಡ. 100 ರೂಪಾಯಿ ಜೋಬ್ನಲ್ಲಿ ಇಟ್ಕೊಂಡು 1000 ರೂಪಾಯಿ ಮಾತಾಡೋದು ಬೇಡ ನಾವು. ಅರ್ಥ ಆಯ್ತಾ? ನಾನು ಇವತ್ತು ನೀವ್ ಹೇಳ್ತೀರಿ, ನೀವೇನ್ ಹೇಳ್ತೀರಿ? ಬಿಡ್ರಿ ಅಂತ ತಗೊಳ್ತೀನಿ, ಸಾಕಷ್ಟು ನೋಡ್ತೀನಿ ನಾನು, ನಿಮ್ದೊಂದಿಲ್ಲ, ಸಾಕಷ್ಟು ನೋಡ್ತಾ ಹೋಗ್ತೀನಿ. ಅಣ್ಣ, ತಮ್ಮ, ಅಕ್ಕ, ತಂಗಿ, ಬಂಧು ಬಳಗ, ಸ್ನೇಹಿತರು, ಸೊ ಇವೆಲ್ಲ ನೋಡಿ 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 ಏನಾಗತ್ತಂದ್ರೆ, ಈ ಒಂದು ಜಗತ್ತಿನಲ್ಲಿ ಏನು ಇಲ್ಲ ಅನ್ನಂಗ ಆಗ್ಬಿಡ್ತು ನಾವು. ಸಾರಿ, ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಮುಂದಿನ ಜಾಗ ಕಂಪನಿ ತಗೊಳ್ತೀವಿ, ನಂದದು ಅಂದ್ರೆ ಬೇರೆ ವಿಚಾರ. ಅರ್ಥ ಆಯ್ತಾ? ನಾನೆಲ್ಲೋ ಹೋದಾಗ 2 days ಬಿಟ್ಬಿಟ್ಟು, ಗುರುಳೆ ನೀವ್ ಹಿಂಗ್ ಹೇಳಿದ್ರಿ, ನನಗೆ ಅವ್ರು ಕೊಡಲ್ಲ ಅಂದ್ಬಿಟ್ರು, ನನಗೇನ್ ಮಾಡ್ಲಿ ಅಂತ ಕೇಳಿದಾಗ, ಡಾಕ್ಟರ್ ನಾನೇನ್ ಮಾಡಕ್ಕಾಗತ್ತೆ? ನೀವು ಆ ಒಂದು 1000 ರೂಪಾಯಿ ಲೆಕ್ಕ ಕೇಳಿದೆ, ನಾನು 100 ರೂಪಾಯಿ ಲೆಕ್ಕ ಕೇಳಿಲ್ಲ ನಾನು, ಅಲ್ವಮ್ಮ? ಅರ್ಥ ಆಯ್ತು ಹೇಳೋದು? ನೀವದನ್ನ ತಗೊಂಡ್ರೆ ಇದನ್ನೆಲ್ಲ ಅಕ್ವೈರ್ ಮಾಡ್ಕೊಳ್ರಿ, ನಂದು ಏನ್ ಅಭ್ಯಂತರ ಏನಿಲ್ಲ. ಅರ್ಥ ಆಯ್ತ್ರ? ಆಕಸ್ಮಿಕ ಅದ್ ತಗೊಳ್ಳಿಲ್ಲ ಅಂತಂದ್ರೆ 100ಕ್ಕೆ 100 ಫಲಿತಾಂಶ ಬೇಕು ಅಂದ್ರೆ ನಿಮಗೆ ಏನು ಕಡಿಮೆ ಆಗಿಲ್ಲ. ನಿಮ್ ಮಕ್ಕಳು ಒಳ್ಳೆ ಬೆಳವಣಿಗೆ, ಇದಕ್ಕಿಂತ ಅತಿ ದೊಡ್ಡದಾಗಿ ಬೆಳವಣಿಗೆ ಆಗ್ತಾರೆ. ಇಲ್ಲಿ ಮಾಡೋ ಇನ್ವೆಸ್ಟ್ಮೆಂಟ್ ಮೇಲೆ ಮಾಡ್ಕೊಳ್ಳಿ ಅಷ್ಟೇ, ಇದು ಕಾಂಪೌಂಡ್ ಮಾಡಿ ಅಷ್ಟೇ, ಅತಿ ಅದ್ಭುತವಾದ ರಿಸಲ್ಟ್. ತೆಗೆದು ಬಿಡೋದು, ಪೂರ್ತಿ ಇದು ಮಾಡೋದು, ಕಾಂಪೌಂಡ್ ಮಾಡೋದು, ಇಲ್ಲಿ ಮಾಡೋದು ಇನ್ವೆಸ್ಟ್ಮೆಂಟ್ ಮೇಲೆ ಮಾಡೋದು. ಅವ್ರ ಕಡೆಯಿಂದ ಒಂದಿಷ್ಟು ಕಾಂಪೌಂಡ್ ಜಾಗ ತಗೊಂತೀವಿ. ಈಗ ನಾವ್ 2.5 ಫೂಟ್ ಜಾಗ ತಗೊಂತೀನಿ. ಅದಕ್ಕೆ ಹೇಳೋದು, ನೀವು ತಗೊಳ್ತೀನಿ ಅಂದಲ್ಲಿ ಸಾಹೇಬ್ರ, ನಾವ್ ನಿಮ್ಗೊಂದು ಇದ್ದ ಹಗ್ಗಿಕೆ ಹೇಳ್ತೀನಿ. ಅವ ನಮ್ಮ ಸೋದರ ಮಗ ಸಾಲಿ ಕಲ್ಸಿ ನಾನು ಅವೆಲ್ಲ ಕೇಳ್ತಾ ಇಲ್ಲ. ನೀವು ತಗೊಳ್ತೀರಾ, ಮಿನಿಮಮ್ 3 ಫೂಟ್ ಬಿಟ್ಕೊಳ್ತೀರ. ನೋಡಪ್ಪ, 5 ಫೂಟ್ ಬಿಟ್ರೆ ಒಂದ್ ಟೈಪು. ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದು. 5 ಫೂಟ್ ಬಿಟ್ಕೊಂಡ್ರೆ ಹಿಂದಿನ ಕಾಂಪೌಂಡ್ ಅಲ್ಲಿರುವಂತ ಜಾಗ ಇಟ್ಕೋಬಹುದು, ತೊಂದ್ರೆ ಏನಿಲ್ಲ. ಅರ್ಥ ಆಯ್ತಮ್ಮಯ್ಯ? 3 ಫೂಟ್ ಕೊಟ್ರು ಅವರು, ಹಿಂದಿನ ಕಾಂಪೌಂಡ್ ಲೆಸ್ ಮಾಡ್ಬೇಕು ಅಷ್ಟೇ, ಮೈನಸ್ ಮಾಡ್ಬೇಕು. ಹಿಂದಿಂದು ಅಚ್ಚ ಕಡೆದು ಲೆಸ್ ಮಾಡ್ಬೇಕು. ಹಿಂದಿನ 3 ಫೂಟ್ ಇದೆಯಲ್ಲ, ಅದು 2.5 ಕಾಂಪೌಂಡ್ ಸೇರ್ಕೊಂಡು 3 ಫೂಟ್ ಬರುತ್ತೆ ಅನ್ಕೊಳ್ಳಿ. ಕಾಂಪೌಂಡ್ ಸೇರ್ಕೊಂಡು 3 ಬರುತ್ತೆ. ನನಗೆ ಮಿನಿಮಮ್ 5 ಕೊಟ್ರೆ ಅದ್ ಇಟ್ಕೋಬಹುದು. ಡಾಕ್ಟರ್ ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ಆಶ್ಲೇಷನ್ ಆಗ್ಬೇಡಿ. ಇಲ್ಲಿ 5 ಫೂಟ್ ಕೊಟ್ರೆ ನೀವು ಆ ಕಾಂಪೌಂಡು ಹಾಗೆ ಇರ್ಲಿ, ಈ ಮನೆನೂ ಹೀಗೆ ಇರ್ಲಿ, ಇದಕ್ಕೆ ಏನ್ ಬೇಕೋ ಮಾಡ್ಕೊಳ್ಳೋಣ ಅಂತೆ. ಇಲ್ಲ ಅಲ್ಲಿ ತಗೊಳ್ಳೋದೇ ಇಲ್ಲ, ಕೊಡೋದೇ ಇಲ್ಲ ಅಂದಲ್ಲಿ ಮತ್ತೆ ಚೇಂಜ್ ಆಗತ್ತೆಲ್ಲ.
ಸೊ ಹಾಗಾಗಿ 5 ಫುಟ್ ಕೊಡ್ತೇವೆ ತಗೊಂತೇಮ್ಮ. 5 ಫುಟ್ ನಾವು ಏನಾರು ಮಾಡಿ ಅದ್ರ ಪ್ರಯತ್ನ ಒಟ್ಟು ಉಳಿಸತ್ತೀವಿ. 5 ಫುಟ್ ಉಳಿಸ್ಕೊಳ್ಳಿ. 5 ಫುಟ್ ಉಳಿಸ್ಕೊಂಡ್ರೆ ಇದನ್ನ ಕಾಂಪೌಂಡ್ ಉಳಿಯುತ್ತೆ, ಇದು ಉಳಿಯುತ್ತೆ. ಓಕೆ, ತೊಂದ್ರೆ ಏನಿಲ್ಲ ಡಾಕ್ಟ್ರೆ. ಈಗ ನಾನು ಹೇಳೋದು ಬನ್ನಿ, ಈಗ ನೋಡಿ ಈ ಹೈಟ್ ಇದೆಯಲ್ಲ, ಇಲ್ಲ ಹೈಟ್ ಇದೆಯಲ್ಲ, ಇದು ಈ ಹೈಟ್ಗೆ ಇದೆಲ್ಲ ಆಗಬೇಕು. ಈ ಹೈಟಿಗೆ ಈ ಹೈಟ್ಗೆ ಇದನ್ನೆಲ್ಲ ಇದೆಲ್ಲ ಟೋಟಲ್ ಆಗಿ ಆಗಬೇಕು. ಒಂದು ನೆನ್ಪಿಟ್ಕೊಳ್ಳಿ, ನೀವು ಟೈಲ್ಸ್ ಹಾಕೊಡ್ರಿ, ಗ್ರಾನೈಟ್ ಹಾಕೊಡ್ರಿ, ಅಥವಾ ಸಿಮೆಂಟ್ ಆದ್ರಿ ಹಿಂಗೆ ಬಿಟ್ಕೊಳ್ಳಿ, ಅದ್ರಲ್ಲಿ ಏನ್ ಅಮ್ಮ ತೊಂದ್ರೆ ಏನಲ್ಲ. ಸರಿನಾ? ಓಕೆ, ಏನಿದು ಕಿಚನ್ ಅಲ್ವಾ, ಕಿಚನ್ ಇರ್ಲಿ, ಇದು ಅವ ಟಾಯ್ಲೆಟ್ ಬಾತ್ರೂಮ್ ಇರ್ಲಿ, ವಾಷಿಂಗ್ ಏರಿಯಾ ಮಾಡ್ಕೊಳ್ಳಿ, ಸ್ಟೋರ್ ಮಾಡ್ಕೊಳ್ಳಿ, ಏನ್ ಬೇಕಾದ್ರೆ ಹಾಕೊಳ್ಳಿ, ಯಾವ ಅಭ್ಯಂತರನೂ ಇಲ್ಲ. ಇರ್ಲಿ, ನಾನು ಹೇಳ್ತಾ ಇದ್ದೀನಲ್ಲ ಅಲ್ವಾ, ಇರ್ಲಿ, ತಲೆ ಕೆಡ್ಸ್ಕೊಬೇಡಿ. ಬಾತ್ರೂಮ್ ಹೈಟ್ ಮಾಡ್ಕೊಳ್ಳೋಣ, ಕಡಿಮೆ ಯಾವುದು ಈ ಬಾತ್ರೂಮ್ ಒಂದ್ ಕೆಲಸ ಮಾಡಿ, ನಿಮ್ ಆರ್ಸಿಲ್ ಟೋಟಲ್ ಆಗಿ ಇದೆಲ್ಲ ಹೈಟ್ ಮಾಡ್ಕೊಂಬಿಟ್ಟು ಎಲ್ಲ ಕಲ್ಸ್ಕೊಂಬಿಡಿ, ಎಲ್ಲ ಕಲ್ಸ್ಕೊಂಬಿಡಿ, ಎಲ್ಲ ಒಂದಕ್ಕೆ ಕ್ಲೀನ್ ಆಗಿ ಒಂದ್ ಕಡೆಯಿಂದ ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬಿಡಿ. RCC ಮತ್ತೆ ಡೌನ್ ಮಾಡಬೇಡಿ. RCC ಮಾಡಂಗಿದ್ರೆ ಇದಕ್ಕಿಂತ ಅರ್ಧ ಇಂಚ್ ಹೈಟ್ ಮಾಡಿದ್ರು ಪರವಾಗಿಲ್ಲ, ಅದು ಮಾಡಿದ್ರು ಪರವಾಗಿಲ್ಲ, ಇಲ್ಲ ಒಂದಿರಲ್ಲಿ ಹೋದ್ರೂ ಪರವಾಗಿಲ್ಲ. ಆ ಕಡೆಯಿಂದ RCC ನೀರು ಈ ಕಡೆ ಬರಂಗೆ ಮಾಡ್ಕೊಳ್ಳಿ, ಸರಿನಾ? ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಕಿಚನ್ ಫಸ್ಟ್ ಕ್ಲಾಸ್ ಆಗಿ ಗ್ರಿಲ್ ಆದ್ರೆ ಹಾಕೊಳ್ಳಿ, ಮಾಡ್ಕೊಳ್ಳಿ. ಟೋಟಲ್ ಕಾಂಪೌಂಡ್ ಕಂಪೌಂಡ್ ಹತ್ರ ಮಾಡ್ಕೊಂಡ್ಬಿಡಿ. ಗ್ರಿಲ್ ಮಾಡ್ಕೊಂಡ್ಬಿಟ್ಟು ಇದು ಕಿಚನ್. ಓಕೆ, ತೊಂದ್ರೆ ಏನಿಲ್ಲ. ಫಸ್ಟ್ ಕ್ಲಾಸ್ ಆಗಿ ಇಲ್ಲಿ ಒಂದು ಇದ್ಯಾವ್ದು ಗ್ಯಾಸಿಂದು ಇಲ್ಲಿ ಮಾಡ್ಕೊಳ್ಳಿ, ಸಾಧ್ಯವಾದಷ್ಟು. ಹಾ, ಇದು 12 ಫುಟ್ 1 ಇಂಚ್ ಐತಿ. ಇದು ಅದು 12 ಫುಟ್ 7 ಇಂಚ್ ಐತಿ. ಇಪ್ಪತ್ತಿನ ಸಂಬಂಧ 2 ಫುಟ್ ಗೋಡೆ ಮಾಡಿದ್ವಿ, ಅದು 1.5 ಫುಟ್ ಗೋಡೆ ಆಯ್ತು ಮತ್ತೊಂದು. ಅದಕ್ಕೆ ಇದಕ್ಕೇನೋ ಅಂತ ವ್ಯತ್ಯಾಸ ಬರ್ತದೆ. ಬೇಡ, ನಾನು ಹೇಳೋದು ಇದು 12 ಅಡಿ ಇದ್ದಲ್ಲಿ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಉದಾಹರಣೆ 10 ಫೀಟ್ ಇತ್ತು ತಿಳ್ಕೊಳ್ಳಿ, 10 ಫೀಟ್ ಇತ್ತಂತ ತಿಳ್ಕೊಳ್ಳಿ, 10 ಫುಟ್ ಇತ್ತಂತ ತಿಳ್ಕೊಳ್ಳಿ, ಅಲ್ಲಿಂದ 10 ಫುಟ್ ಇರಬೇಕು, ಅದು 10 ಫುಟ್ ಇರಬೇಕು, ಈಕ್ವಲ್ ಆಗಿರ್ಬೇಕು. ಈಗ ನಾನು ಅದನ್ನ ಮಾಡಿಸಿ ಅದ್ರ ಒಳಗೆ ತರಿಸಿ ಅಲ್ಲ, ಅದಿರ್ಲಿ. ಇಲ್ಲಿ ಏನೋ ಡಿಫ್ರೆನ್ಸ್ ಇದೆಯಾ? ಇಲ್ಲಿ ಏನು ಡಿಫ್ರೆನ್ಸ್ ಇದೆಯಾ? ವಾಲ್ ಡಿಫ್ರೆನ್ಸ್ ಇದೆಯಾ? ಎಷ್ಟಿದೆ ಡಿಫ್ರೆನ್ಸ್ ಇಲ್ಲಿ? 5 ಇಂಚ್ ಐತಿ ನೋಡ್ರಿ, ಅಲ್ಲಿ ಮಾರ್ಕ್ ಮಾಡಿ ನೋಡಿ. ಹೊರಗಿನೊಳಗೆ ಕರೆಕ್ಟ್ ಐತಲ್ಲ, ಹೊರಗಿನೊಳಗೆ ಕಡಿಮೆ. ಏನ್ ಕಡಿಮೆ ಐತೆ? ಒಳಗ್ ಬಂದಿದ್ದೆ, ಹೊರಗೆ ಹೋಗಿದ್ಯಾ? ಇದು ಒಳಗೈತ್ರಿ, ಇದು ಒಳಗೈತೆ, ಅದು ಜಾಸ್ತಿ ಐತಾ? ಬೆಳೆಸಿದ್ದಾರೆ, ಮೊದಲಿನ ಜನರು ಬೆಳೆಸಿದಾರೆ ಅದನ್ನ. ಇದನ್ನ ಬೆಳೆಸಿದಾವ, ವಾಟರ್ ಇದನ್ನ ಬೆಳೆಸಿಲ್ಲ, ಅದನ್ನ ಬೆಳೆಸಿದ್ದಾರೆ. ಇದನ್ನ ಒಳಗೆ ಎಳ್ಕೊಂಡಿದ್ದಾರೆ, ಇದನ್ನ ಇಲ್ಲಿ ಬೆಳೆಸಿದ ಅಂದ್ಕೊಳ್ಳಲ್ಲ, ಇದನ್ನ ಒಳಗೆ ಎಳೆದಿದ್ದಾರೆ, ಅದನ್ನ ಹೊರಗೆ ದಬ್ಬಿದ್ದಾರೆ. ಅರ್ಥ ಆಯ್ತು ಹೇಳೋದು? ತಲೆ ಕೆಡ್ಸ್ಕೊಬೇಡಿ, ಅದ್ರ ಬಗ್ಗೆ ಅಂತ ತಲೆ ಕೆಡ್ಸ್ಕೊ, ಸರಿನಾ? ಬನ್ನಿ, ಏನಾಗಲ್ಲ, ಬನ್ನಿ, ಏನಾಗಲ್ಲ. ಪೂಜೆ ಪರ್ಫೆಕ್ಟ್ ಆಗಿ ಮಾಡ್ಕೊಬಹುದು. ಒಳಗೆ ಎಳೆದಿದ್ದಾರೆ, ಹೊರಗೆ ದಬ್ಬಿದ್ದಾರೆ ಇದನ್ನ, ಅಲ್ವಾ? ಸಾಧ್ಯವಾದಷ್ಟು ಈ ಜಗಲಿ ಇಲ್ದಂಗೆ ಅರ್ಧ ಅಡಿ ಎತ್ತರದನ ಒಂದು ಇದು ಮಣಿ ಹಾಕೊಂಡು ಪೂರ್ವಾಭಿಮುಖವಾಗಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು. ಪೂರ್ತಿ ಕಂಪ್ಲೀಟ್ ತೆಗೆದು ಇದನ್ನ ಪೂರ್ತಿ ತೆಗೆದ್ಬಿಟ್ಟು, ಅರ್ಥ ಆಯ್ತು ಹೇಳೋದು? ಒಂದು ಇದಿಟ್ಕೊಂಡು ಮಣಿ ಇಟ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ಫೋಟೋ ಇಟ್ಟರೆ ಭಾರಿ ಒಳ್ಳೇದು, ತುಂಬಾ ಒಳ್ಳೇದು. ಕಟ್ಟದ ಬೇಡ, ತೆಗೆದು ಬಿಡಿ ಸುಮ್ಮನೆ. ಅಲ್ಲ, ಬೇಡ, ತೆಗೆದು ಬಿಡಿ, ತೆಗೆದ್ಬಿಟ್ಟು ಮಣಿ ಇಟ್ಕೊಂಡ್ಬಿಡಿ, ಚೌಕನ್ ಮಣಿ ಇಟ್ಕೊಂಡು ಪೂಜೆ ಮಾಡಿ. ಏನು ತಲೆ ಕೆಡಿಸ್ಕೊಬೇಡಿ, ಸರಿನಾ? ಅಮ್ಮಯ್ಯ, ಯಾವ್ದಮ್ಮ ಇದು? ಏನ್ ಮಾಡ್ತಿದ್ರಿ ಇಲ್ಲಿ? ಇಲ್ಲಿ ಮಾಡ್ಕೊಂಡಿದ್ದೀರಿ, ಸುಮ್ಮನೆ ನೀವು ಮತ್ತೆ ಅದಾಗವರೆಗೂ ಮಾಡ್ಕೊಂಡಿದ್ದೀರಿ, ತಪ್ಪೇನಿಲ್ಲ ಅಮ್ಮಯ್ಯ. ಚೆನ್ನಾಗಿದೆ, ಚೆನ್ನಾಗಿದೆಯಲ್ವಾ? ನಮ್ ಡಾಕ್ಟರ್ ಹೇಳ್ಬೇಕಾ? ಆಯ್ತಾಯ್ತು, ಇರ್ಲಿ, ಬನ್ನಿ ಬನ್ನಿ. ನಾನ್ ನೋಡ್ದಂಗ್ಲೆ ಯಾವ್ದಿಲ್ಲ ಅದ್ ಕಿತ್ತಾಕ್ರಿ, ಇದ್ ತೆಗ್ದಾಕ್ರಿ ಅಂತ ಹೇಳ್ತೇನೆ ಅಷ್ಟೇ. ನೀವೇನು ತಿಳ್ಕೊಬೇಡಿ. ನಾನು ಯಾವತ್ತು ಕಾಲಿಡ್ತೀನೋ, ಯಾವಾಗ ಕಾಲಿಡ್ತೀನೋ ಅದು ನಮ್ಮ ಮನೆ. ಅರ್ಥ ಆಯ್ತು ಹೇಳೋದು? ಅಲ್ಲಿಂದ ಇಲ್ಲಿಗೆ 36 ಫುಟ್ 3 ಇಂಚ್ ಐತಿ ಏನ್ರಿ. ಅಲ್ಲೇ ಅದು 32 ಫುಟ್ 1 ಇಂಚ್ ಐತಿ. ಮುಂದ ಇದು ಕಟ್ಟಿ ಬಂದೈತಲ್ಲ, ಕಟ್ಟಿ ಲೆವೆಲ್ಗೆ 36 ಫುಟ್ 3 ಇಂಚ್ ಬರ್ತೈತಿ.
ಅಂದ್ರೆ ಅದನ್ನ ಬಂಕ ಟೈಟ್ ಮಾಡಿ ಮುಂದೆ ಒಟ್ಟು ಲೆವೆಲ್ ಕರೆಕ್ಟ್ ಆಯ್ತಾ ಇದು ಸ್ಟ್ರೈಟ್ ಆಯ್ತಾ ಹಾ ಸ್ಟ್ರೈಟ್ ಆಯ್ತಲ್ವಾ ಒಂದು ಎರಡನೇದು ಇದು ಯಾಕೆ ಇಲ್ಲಿ ತಗೊಂಡ್ರಿ ಹಿಂಗ ಒಳಗಡೆ ಇದು ಇದು ಅಲ್ಮಾರು ಚಲೋ ಮಾಡಿದೆ ಅಲ್ಲ ಹೊರಗಡೆ ತಗೊಂಡಿದ್ರ ಏನತ್ನ ಇಲ್ಲ ಕರೆಕ್ಟ್ ಐತಿ ಇದು ಪೂರಾ ಏಕೈತಿ ಇದನ್ನ ಈಗ ಅಲ್ಮಾರಿ ಇಡೋ ಸಂಬಂಧ ಯಾವುದೇ ಕಾರಣಕ್ಕೂ ಬೇಡ 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 ಸ್ಟ್ರೈಟ್ ಆಗಿ ಇದ್ಬಿಡ್ಬೇಕಿದು ಸ್ಟ್ರೈಟ್ ಆಗಿ ಇದ್ಬಿಡ್ಬೇಕಿದು ಬಂದ್ ಮಾಡ್ಬೇಡ ಗಂಡ್ ಮಕ್ಳು ಮಲ್ಕೊಂಡ್ರೆ ತೊಂದ್ರೆ ಆಗತ್ತೆ ಸ್ಟ್ರೈಟ್ ಆಗಿ ಮಾಡ್ಕೊಂಡ್ಬಿಡಿ ಫಿಲ್ ಮಾಡಿ ಯಾವುದೇ ಕಾರಣಕ್ಕೆ ಇರಬಾರ್ದು ಅದು ಪೂರಾ ಕ್ಲೋಸ್ ಯಾವುದೇ ಕಾರಣಕ್ಕೆ ಅಪ್ ಅಂಡ್ ಡೌನ್ ಇರ್ಲೇ ಕೂಡುದು ಅರ್ಥ ಆಯ್ತು ಹೇಳೋದು ಸ್ಟ್ರೈಟ್ ಆಗಿ ಮಾಡ್ಕೊಳ್ಳಿ ಅದನ್ನ ಅಲ್ಲಿ ಆದ್ಮೇಲೆ ಅಲ್ಮಾರ ಅದ್ರ ಮುಂದೆ ಇಟ್ಕೊಳ್ಳಿ ಬೇಕಾದ್ರೆ ಆಯ್ತಾ ಅದ್ರೊಳಗೆ ಮಾಡಬೇಡಿ ಆಯ್ತಾ ಯಾಕಂದ್ರೆ ಮಲಗುವಂತ ಮನುಷ್ಯನಿಗೆ ಅದು ಗಂಡು ಮಗನಿಗೆ ಭಾರಿ ಆರೋಗ್ಯದಲ್ಲಿ ತೊಂದರೆ ಆಗತ್ತೆ ಅರ್ಥ ಆಯ್ತಾ ಅದ್ ಮಾತ್ರ ಮಾಡೋದ್ ಬೇಡ ಅದಿರ್ಲಿ ಅದು ಇದು ಮಾತ್ರ ಬೇಡ ನನಗೆ ಅರ್ಥ ಆಯ್ತಾ ಅದಿರ್ಲಿ ಓಕೆ ಓಕೆ ಚೆನ್ನಾಗಿ ಇದು ನಮಗೆ ಬರುತ್ತಲ್ವಾ ಇಲ್ಲಿಗೆ ಒಂದ್ ಫೋಟೋ 4 ಇಂಚ್ ಬಿಟ್ರೆ ಒಂದ್ ಕೆಲಸ ಮಾಡಿ ಆ ವಾಲ್ ಸ್ಟ್ರೈಟ್ ಆಗಿ ತಗೊಂಡ್ಬಿಡಿ ಇಲ್ಲಿ ಅದು ಹಾ ಅವ್ರ ವಾಲ್ ಇದು ಏನು ಮಾಡೋದ್ ಬೇಡ ಇಷ್ಟ ಇರೋದಕ್ಕ ಇಲ್ಲಿ ಇದ್ರ ಮುಂದ್ ಗ್ರಿಲ್ ಹಾಕೊಂಡ್ರೆ ಗ್ರಿಲ್ ವರ್ಕ್ ಈಗ ಗ್ರಿಲ್ ವರ್ಕ್ ಮಾಡಿದ್ರು ನಡೀತೈತಿ ಬಿಟ್ರು ನಡೀತೈತಿ ಯಾವ್ದಕ್ ಫೈನಲ್ ಇರ್ತೈತಿ ನಿಮ್ಗೆ ಅಂತ ಅವ್ರು ಅಲ್ಲಲ್ಲ ಇದು ಮನಿದು ಇದು ಒಂದ್ ನಿಮಿಷ ಇದೊಂದೇ ಮಾಡ್ಕೊಳ್ಳೋದ್ರಿಂದ ಗ್ರಿಲ್ ವರ್ಕ್ ಮಾಡ್ಕೊಳ್ಳೋದ್ರಿಂದ ಎಫೆಕ್ಟಿವ್ ಆಗ್ತಾ ಇದೆ ಈ ವಾಲ್ ತೆಗೆದ್ಬಿಟ್ಟು ಸ್ಟ್ರೈಟ್ ಆಗಿ ಮಾಡ್ಕೊಂಡ್ಬಿಡಿ ಮೇನ್ ಡೋರ್ ಕೊಟ್ಬಿಡಿ ತೆಗಿಬೇಕ ಮೇನ್ ಡೋರ್ ಕೊಟ್ಬಿಡಿ ಇಲ್ಲಿ ಇಲ್ಲಿಗೆ ಕೊಡು ಅಂದ್ರೆ ಮೇನ್ ಡೋರ್ ಇಲ್ಲೇ ಕೊಡಿ ಇದನ್ನ ತೆಗೆದ್ಬಿಡೋದು ಇದು ತೆಗೆದ್ಬಿಟ್ಟು ಮೇನ್ ಡೋರ್ ಕೊಟ್ಬಿಡಿ ಇಲ್ಲಿ ಇದು ವಾಲ್ ಮಿನಿಮಮ್ 4 ಫೀಟ್ ವಾಲ್ ಬರ್ಲೇಬೇಕಿಲ್ಲಿ ಅರ್ಧ ಆಯ್ತು ಹೇಳೋದು ಇಲ್ಲಿ ಗ್ರಿಲ್ ನಡೆಯಲ್ಲ ಇಲ್ಲಿ ಗ್ರಿಲ್ ಎಲ್ಲಿ ನಡೆಯುತ್ತೆ ಅಲ್ಲಿ ನಡೆಯುತ್ತೆ ಹೇಳಿದೆ ಅದನ್ನ ನಡೆಯೋ ಪ್ಲೇಸ್ ನಲ್ಲಿ ಹೇಳ್ತೀನಿ ಆದ್ರೆ ಇದು ನಡೆಯೋದಿಲ್ಲ ಇದು ಇಲ್ಲಿ 100ಕ್ಕೆ 100 ಇಲ್ಲಿ 4 ಫೀಟ್ ವಾಲ್ ಬರ್ಲೇಬೇಕು ಅದು ಹೊಸದಾಗಿ ಮಾಡ್ಕೊಳೋದ್ರಿಂದ ಯಾಕೆ ಯೋಚನೆ ಮಾಡ್ತೀರಿ 4 ಫುಟ್ ವಾಲ್ ಅಂದ್ರೆ ಹೆಂಗ 4 ಕಡೆ ವಾಲ್ ಕಟ್ಕೊಂಡು ಬೇಕಾದ್ರೆ ನೀವು ವಿಂಡೋ ಟೈಪ್ ಮಾಡ್ಕೊಳ್ಳಿ 4 ಕಡೆ ಒಗ್ಗಾಡಿ ದೊಡ್ಡ ವಿಂಡೋ ಮಾಡ್ಕೊಳ್ಳಿ ಅದ್ ಬೇರೆ ಬಟ್ 4 ಕಡೆ ಗೋಡೆ ಇಲ್ದಲೆ ವಿಂಡೋಕ್ ಹಾಕಂಗಿಲ್ಲ ಇಲ್ಲಿ ಅರ್ಥ ಆಯ್ತು ಹೇಳೋದು ಸೊ ಹಾಗಾಗಿ ಇದು ವಾಲ್ ಬರ್ಲೇಬೇಕು ಇಲ್ಲಿ ಮೇನ್ ಡೋರ್ ಮಾಡ್ಕೊಳ್ಳಿ ಇದಕ್ಕೆ ಅದ್ ತೆಗೆದ್ಬಿಡಿ ಫಸ್ಟ್ ಕ್ಲಾಸ್ ಆಗಿ ಹಾಲಾಗುತ್ತೆ ಸರಿನಾ ತಿರ್ಗಿ ಮತ್ತೇನೋ ಮಾಡೋದ್ ಬೇಡ ಏನ್ರಿ ಡಾಕ್ಟ್ರೆ ಬರೋಲ್ಲ ಬೇಡ ನಾನು ಬರೋ ಆಗಿದ್ರೆ ಬರುತ್ತೆ ಡಾಕ್ಟರ್ ಅಂತ ಹೇಳ್ಬಿಡ್ತೀನಿ ಯಾವ್ದೇ ಕಾರಣಕ್ಕೆ ಆ ಗೋಡೆ ಅಲ್ಲಿ ಸ್ಟ್ರೈಟ್ ಬರ್ಬೇಕು ಅಲ್ಲಿಂದ ಹೊಸ್ದಾಗ್ ಮಾಡ್ತಾ ಇದೀವಾ ಮಾಡಿಬಿಡಿ ಏನು ತೊಂದ್ರೆ ಏನಲ್ಲ ತಿರ್ಗಿ ಮತ್ತೆ ಎಫೆಕ್ಟ್ ಆಗೋದು ಬೇಡ ಅಷ್ಟೇ ಇಲ್ಲಿ ಬರುತ್ತೆ ಸರಿಮ್ಮ ಇಲ್ಲಿ ಬಂದು 4 ಕಡೆ ಬಂದ್ಮೇಲೆ ಒಂದು ಕಿಟಕಿ ಬರ್ಲಿ ದೊಡ್ಡ ಕಿಟಕಿ ಬರ್ಲಿ ತೊಂದ್ರೆ ಏನಿಲ್ಲ ಇಲ್ಲಿ ಏನ್ ಮಾಡ್ಕೊಂಡಿದ್ದೀರಾ ಇದು ಬಾತ್ರೂಮ್ ಇದು ಸರಿ ಇಲ್ಲಿವರೆಗೂ ಜಾಗ ಇದೆ ನಮ್ದು ಇಲ್ಲಿವರೆಗೂ ಜಾಗ ಇದೆ ಸೆಪ್ಟಿಕ್ ಟ್ಯಾಂಕ್ ಒಂದ್ ನಿಮಿಷ ಇದು ಟಾಯ್ಲೆಟ್ ಒಂದ್ ನಿಮಿಷ ಕಾಂಪೌಂಡ್ ಇಲ್ಲಿಗೆ ಬರ್ಲಿ ಇದ್ರ ಮೇಲಕ್ ಬೇಡ ಇಷ್ಟತ್ರ ಬೇಡ ಕ್ಲೋಸ್ ಮಾಡಿ ಅಲ್ಲಿಗೆ ಕಂಟಿನ್ಯೂ ಮಾಡಿ ಇದಕ್ಕಿಂತ ಮೇಲೆ ಬೇಡ ಅರ್ಥ ಆಯ್ತಾ ಚೆನ್ನಾಗಿದೆ ಅದ್ರ ಹಿಂದಿರ್ಲಿ ಅದು ಆ ಕಡೆ ಒಂದ್ ನಿಮಿಷ ಇಲ್ಲಿವರೆಗೂ ಮಾತ್ರ ತೆಗೀರಿ ಇದನ್ನ ಇದಕ್ಕಿಂತ ಮೇಲೆ ಕಟ್ಬೇಡಿ ಮತ್ತೆ ಇದೆಲ್ಲ ಇರ್ಲಿ ಇದು ಡೋಂಟ್ ವರಿ ಇದೆಲ್ಲ ಇದ್ಕೊಳ್ಳಿ ಇದು ಸರಿನಾ ಏನಮ್ಮ ಏನ್ ಹೇಳಿ ಸಾಲ ಮಾಡ್ಕೊಳ್ತೀವಿ ಅದಂಗೆ ಕಾಂಪೌಂಡ್ ಹಂಗೆ ಸ್ಟ್ರೈಟ್ ಮಾಡ್ಕೊಂಡ್ರೆ ಸಾಲ ಮಾಡ್ಕೊಳ್ತೀವಿ ಅರ್ಥ ಆಯ್ತಾ ಅದು ಬರ್ಲಿ 3 ಅಡಿ 5 ಅಡಿ ಜಾಗ ಕೊಟ್ಮೇಲೆ ಹಂಗ ಬರುತ್ತದು ಹೈಟ್ ಈ ಹೈಟ್ ಬೇಡ ಅಂತ ಹೇಳಿದ್ದು ಹೈಟ್ ಕಡಿಮೆ ಮಾಡಿ ಸಾಲ ಮಾಡ್ಕೊಳ್ತೀರಿ ನೆನ್ಪಿಟ್ಕೊಳ್ಳಿ ಓಪನ್ ಮಾಡಿ ಇದು ಬಾತ್ರೂಮ್ ಮಾಡಿ
ಇರ್ಲಿ ಬಾಪ ಅಪ್ಪಿ ಡೋರ್ ತೆಗಿ ಮಮ್ಮಿ. ಇಲ್ಲಿಗೆ ತಂದ್ರ ಬೇಕಾದ್ರೆ ಇದನ್ನ ಟೋಟಲ್ ಅಲ್ಲಿವರೆಗೂ ತಗೊಂಡೋಗಿ ಇದು ತೊಗೊಂಡೋಗ್ತೀವಿ ಬಾಲ್ಕನಿ ಅಲ್ಲಿವರೆಗೂ ತಗೊಂಡೋಗಿ ಬಾಲ್ಕನಿ ತೊಂದ್ರೆ ಏನಿಲ್ಲ. ಇದು ತಗೊಂಡೋಗಿ ಇದು ತೆಗೆದು ಬಿಟ್ರೆ ಅಲ್ಲಿ ಕ್ರಾಸ್ ಅಲ್ಲ ಆಗ್ತದೆ. ನಿಮ್ಮ ಹಾ ಇದನ್ನ ಹೇಳ್ತಿಲ್ಲ ಇದ್ರ ಲೆವೆಲ್ ತಗೊಳ್ಳೋಣ ಯಾವುದು ಆಚೆ ಕಡೆ ಬಾತ್ರೂಮ್ ಇದೆಲ್ಲ ತಗೊಳ್ಳಿ ಅಂತ ಹೇಳಿದೆ ನಾನು. ಪೂರ ಏಕ ತಗೊಂಡ್ಬಿಡಿ ಅಂತ ಹೇಳಿದೆ ಬೇಕಾದ್ರೆ. ಅರ್ಥ ಆಯ್ತಾ? ಇದನ್ನೆಲ್ಲ ಏಕ ತಗೋಬಹುದು ಇದನ್ನ ನೀವು ಇನ್ಕ್ಲೂಡ್ ಮಾಡ್ಕೊಂಬಿಡಿ ಇದನ್ನ. ಅರ್ಥ ಆಯ್ತಾ? ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಲ್ವಾ? ಅಟ್ಯಾಚ್ ಓಕೆ ಪ್ಯಾರಾಪೆಟ್ ಹೊಲಿದೆಯಲ್ಲ ಇದ್ರ ಲೆವೆಲ್ಗೆ ಬಂದ್ಬಿಡ್ಲಿ. ಲೆವೆಲ್ ಕಡಿಮೆ ಆಗಿದೆ ನೋಡಿ, ಹೈಟ್ ಆಗ್ತಾ ಬಂತಲ್ಲ. ಇದ್ರ ಲೆವೆಲ್ಗೆ ಇದನ್ನೆಲ್ಲ ತಗೊಂಡ್ಬಿಡಿ. ಏನಾತ್ರಿ ಲೆವೆಲ್ ಬರ್ಬೇಕಂತ ಹೈಟ್ ಲೆವೆಲ್ ಹೈಟ್ ಆಯ್ತಲ್ಲ, ಹೈಟ್ ಆಗಬಾರ್ದು. ಅರ್ಥ ಆಯ್ತಾ? ಎಲ್ಲಿ ಹೈಟ್ ಆಯ್ತು ಗೊತ್ತಾ? ಬನ್ನಿ ಇದು ನೋಡಿ, ಇದೈತಲ್ಲ ಕ್ಲೀನಾಗಿ ಕಟ್ ಮಾಡಿಸ್ಬಿಡಿ. ಎಷ್ಟು ಮಾಡ್ಕೊಂಡು ಅಲ್ಲ ಪೂರ್ತಿ ಹಿಟ್ ಮಾಡ್ಬೇಕು, ಪೂರ್ತಿ ಹಿಟ್ ಮಾಡಿ, ತೊಂದ್ರೆ ಏನಿಲ್ಲ. ನಾನು ಅದಕ್ಕೆಲ್ಲ ಹಿಟ್ ಮಾಡೋ ಬದಲು ಕಟ್ ಮಾಡಿದ್ರೆ ಏನಾಗುತ್ತೆ? ಈಸಿ ಆಗುತ್ತಲ್ವ ನಿಮ್ಗೆ? ಬೇಡ ಅಲ್ಲೇ ಮಾಡ್ಕೊಳ್ಳಿ. ನೀವು ಮಾಡ್ತಿದ್ರೆ ಅಂದಿನ ಅಭ್ಯಂತರ ನಿಲ್ವಲ್ಲ. ಇದ್ರ ಲೆವೆಲ್ ಕಂಪ್ಲೀಟ್ ಅಲ್ಲಿಂದ ಆ ಮೂಲೆ ಇಲ್ಲಿಗೆ ಬಂದ್ಬಿಡ್ಲಿ ಸೀದಾ. ಅರ್ಥ ಆಯ್ತಾ? ಅದೇನು ಭಾಳ ಇದಾಗಲ್ಲ, ಸರಿನಾ? ಇದು ಹೈಟ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ಗಂಡು ಮಕ್ಕಳಿಗೆ ತಲೆ ಮೇಲೆ ಒಂದು ದೊಡ್ಡ ಕಲ್ಲು ಹಾಕಿದಂಗೆ ನಾವು. ಅರ್ಥ ಆಯ್ತಾ? ಏನಿದು ಖಾಲಿ ಅಷ್ಟೇ ಖಾಲಿನಾ? ನೀವೇನ್ ಬೇಕಾದ್ರೆ ಆ ಕಡೆ ಇಟ್ಕೊಳ್ಳಿ. ಇಲ್ಲಿ ಏನ್ ಇಡಕ್ ಹೋಗ್ಬಿಡಿ. ನಾನು ಮ್ಯಾಲೆ ಇನ್ನೊಂದು ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೊಂಡು ಅಲ್ಲಿ ಬೇಡ, ಈಗ ಬರಲ್ಲ. ಈಗ ಆ ಕಡೆ ಮಾಡ್ಕೊಳ್ಳಿ, ಆ ಕಡೆ ಮಾಡ್ಕೊಂಬಿಡಿ. ಈಗ ಬೇಡ. ಈಗ ಫಸ್ಟ್ ಕ್ಲಾಸ್ ಜಾಗ ಇರ್ತಾರೆ ಅದ್ರ ಲೆವೆಲ್ ಸಿಗುತ್ತೆ. ಸಾಗಿರ್ಲಿ, ತೊಂದರೆ ಆಗಲ್ಲ. ಇದ್ರ ಮ್ಯಾಗ ಈ ಕಿಟಕಿ ಇದ್ರ ಮ್ಯಾಗ ಟಾಯ್ಲೆಟ್ ಮಾಡ್ಬೇಕಂತ ಮಾಡಿ ಡ್ರಿಲ್ ಹಾಕೊಂಡು ಇಲ್ಲಿ ಹಿಂದೆನಾ? ನಮ್ದು ಸರಿ ಅಲ್ಲ ಹಿಂದೆನಾ? ಬೇಡ ಬೇಡ, ಇಲ್ಲಿಂದ ಅಲ್ಲಿ ಓಡಾಡಬೇಕು ನೀವು. ಯಾವುದೇ ಕಾರಣಕ್ಕೂ ಇದು ಮಾಡಬೇಡಿ, ಮತ್ತೆ ಬ್ಲಾಕ್ ಮಾಡಬೇಡಿ. ಬ್ಲಾಕ್ ಮಾಡಿದ್ರೆ ಹಂಗತ್ತೆ ಹೇಳಿ ಹೆಸರಡಿ, ಹಂಗೆ ಮಾಡಬೇಡಿ. ಮತ್ತೆ ನೈಟ್ ಮಾಡ್ಕೊ ಕಟ್ಕೊ ನೋಡೋಣ. 2 ವರ್ಷಕ್ಕೆ ಹಾಸ್ಪಿಟಲ್ ಸೇರ್ಕೊತಮ್ಮ ನೀನು, ನೆನ್ಪಿಟ್ಕೊ. ಬೇಡ ಬೇಡಪ್ಪ, ಅಮ್ಮರು 100 ಕಾಲ ಚೆನ್ನಾಗಿರ್ಲಿ. 100 ಕಾಲ ಚೆನ್ನಾಗಿರ್ಬೇಕು ಅಮ್ಮರು, ಅಲ್ವಾ? ತಪ್ಪೇನಿದೆ? ಅಬ್ಬಬ್ಬಾ ಪರಮಾತ್ಮ. ಡಾಕ್ಟರ್ ಬರ್ರಿ, ಕುತ್ಕೊಳ್ಳಿ. ಮೇಲೆ ಪ್ಯಾರ್ಪೆಟ್ ವಾಲ್ ಇದೆಯಲ್ಲ ಅದನ್ನ ಕ್ಲೀನಾಗಿ ಅದ್ರ ಇಟ್ಟು ತಗೊಂಡ್ಬಿಡಿ. ಮೇಲೆ ನೋಡಿದ್ವಲ್ಲ, ಬಾಲ್ಕನಿ ನೋಡಿದ್ವಲ್ಲ, ತಗೊಂಡ್ಬಿಡಿ. ಸರಿನಾ? ಮಾಡ್ಲೇಬೇಕು. ಅದ್ ಎಷ್ಟು ಲವ್ ಆಗುತ್ತೆ? ಅದು ಒಂದು ವಾಲ್ ತಗೊಂಡಕ್ ಏನಾಗುತ್ತೆ ನಿಮ್ಗೆ? ಆ ಬಾಡಿ ಪೂರ ಏಕ ಇದ್ರ ಲೆವೆಲ್ ಅದು ಕಿತ್ ಕಟ್ಕೊಂಡ್ಬಿಡುದು ಒಟ್ಟ ಅಷ್ಟೇ. ಅದು ಹೈಟ್ ಗಿಟ್ ಇಲ್ಲದ ನೀ ಏನ್ ಸ್ಲಾಬ್ ಹಾಕ್ತಿ ಅಷ್ಟು ಲೆವೆಲ್ ಬಂದ್ಬಿಡುದು. ಹಾಲು ಟೋಟಲ್ ಇನ್ನೂ 5 ಅಡಿ ಜಾಸ್ತಿ ಆಗ್ಬಿಡುತ್ತೆ ಅಷ್ಟೇ ನಿನಗೆ. ನಾ ಹೇಳಿದೆನ ನಮ್ಮಲ್ಲಿ ಪದ್ಧತಿ, ಹಳೆ ಪದ್ಧತಿ ಒಳಗ ನಾವು ಬಾಗಲ ನೀರು ಬರಿತಿತ್ತು ಅಂತ ಹೇಳಿ ಅದನ್ನ ಏನ್ ಮಾಡ್ಕೊಂಡು ಮೊದಲ ಇಲ್ಲಿಗೆ ಇಟ್ಕೊಂಡಿದ್ ನಾನು.
ಇದರ ಲೆವೆಲ್ಗೆ ಅದನ್ನ 36 ಫುಟ್ 3 ಇಂಚ್ ಮಾಡ್ಕೊಂಡು ಅದನ್ನ ನಾ ಹೇಳಿದ್ನಲ್ಲ ನಿಮ್ಗೆ ಆ ಉದ್ದೇಶಕ್ಕೆ ಮಾಡ್ಕೊಂಡೆ. ಏನು ಆಗಲ್ಲ. ಈಗ ತಗೊಂಡೋಗ ಆ ಕಡೆ ಕ್ಲೀನ್ ಆಗಿ ಸ್ಕ್ವೇರ್ ಮಾಡ್ಕೊಟ್ರೆ ಮನೆ ಏನೇನಾಗಲ್ಲ. ತಲಕಡೆ ಸೈಟು ಚೆನ್ನಾಗಿದೆ, ಸೈಟು ಚೆನ್ನಾಗಿದೆ. ಕಟ್ಟಿಂದ 4 ವರ್ಷದಾಗ ನಮ್ಮ ಮಗಳಿಗೆ ಎಂಗೇಜ್ಮೆಂಟ್ ಹೆಂಗ್ ಬಂತಂದ್ರೆ ಈಚೆ ಕಡೆ ಕಟ್ಕೊಂತ ಹೋದೆ. ಅದನ್ನ ಸ್ಲ್ಯಾಬ್ ಬೈದ್ ಕೂಡಲೇ ಕಣ್ಣೆ ನೋಡಕ್ ಬಂದ್ರು ಅವ್ರು. ಏನ್ರಿ ಇದನ್ನ ಮೊದಲು ಕ್ಲೋಸ್ ಇತ್ತು, ಸೈಟ್ ಚೆನ್ನಾಗಿದೆ. ಇದು ಕ್ಲೋಸ್ ಇತ್ತು ಮೊದಲು. ಏನಪ್ಪಿ ಇದು ಓಪನ್ ಇರ್ಬೇಕು ಹೇಳಿದ್ರು. ಏನು ಓಪನ್? ಇದು ಜೋಡಿ ಅಟ್ಯಾಚ್ ಮಾಡಕ್ಕಲ್ಲ. ಓಪನ್ ಇರ್ಲಿ ತಪ್ಪೇನ? ಓಪನ್ ಇದ್ರೆ ಏನಾಗುತ್ತೆ? ಡೋರ್ ಹಚ್ಚಿವಿ, ಎಮರ್ಜೆನ್ಸಿ ಡೋರ್ ತೆಗೆದು ಬಿಡು, ಫುಲ್ ಓಪನ್ ಮಾಡ್ಬಿಡಮ್ಮ. ಡೋರ್ ಕಿಟಕಿ ಎಷ್ಟು ಸೈಜ್ ಎಷ್ಟು ಬೇಕು ಸರಿ ಬೇಕು. ಯಾವುದೇ ಕಾರಣಕ್ಕೂ ಸರಿ ಬೇಸ ಪ್ರಶ್ನೆ ಇಲ್ಲ ಇಲ್ಲಿ. ಸರಿ ಅರ್ಥ ಆಯ್ತಾ? ಯಾವ ತಲೆನೇ ಕೆಡ್ಸ್ಕೋಬೇಡಿ. ಅದನ್ನ ಸಿಂಪಲ್ ಆಗಿ ಇರೋದ್ರಲ್ಲಿ ಮಾಡ್ಕೊಳ್ಳಿ. ಅದ್ನ್ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ತಾರೆ? ನಮ್ಮ ಗುರುಗಳ ಮನೆಗೆ 17 ಬಾಗಿಲದಿದ್ದು. ಅವ್ರು ಯಾವಾಗ್ಲೂ ಹೇಳ್ತಿದ್ರು ಬೇಡ ಬೇಡ, ಯಾವಾಗ್ಲೂ ಹೇಳ್ತಾ ಇದ್ರು 17 ಬಾಗಿಲಿದೆ, ನಾನೇ ಚೆನ್ನಾಗಿದ್ದೀನಲ್ಲ ಅಂತ. ಸೊ ಹಾಗಾಗಿ ಆ ಸ್ಥಾನ ಬಲಕ್ಕೆ ಅನುಗುಣವಾಗಿ ಮಾಡ್ಕೊಳ್ಳಿ. ನಿಮ್ಗೆ ಅಕಸ್ಮಾತ್ ಏನೋ ನಂಬಿಕೆ ಇದೆಯಾ, ಒಂದ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಸರಿ ಬೇಕನ್ನಿಸ್ತಾ ನಿಮ್ಗೆ? ಸರಿ ಬೇಕನ್ನಿಸ್ತಾ? ಎಲ್ಲ ಕೌಂಟ್ ಮಾಡ್ತಿರ್ತಾನೆ. ಆರ್ಚ್ ಆರ್ಚ್ ಮಾಡ್ಕೊಳ್ಳೋದು. ಈಗ ಆರ್ಚ್ ಮಾಡಿದಾರೆ ಅಲ್ಲ, ಡೋರ್ ಮಾಡ್ಕೊಂಡ್ರೆ ಮುಗಿತಲ್ವಾ, ನೆಕ್ಸ್ಟ್ ಆಯ್ತಲ್ವಾ? ನಾನು ಅವ್ರ ನಂಬಿಕೆಗೆ ನಾನು ಯಾವತ್ತು ಇದು ಬೇಡ ಅದು ಬೇಡ ಅಂತ ಹೇಳೋ ಪ್ರಶ್ನೆ ಇಲ್ಲ. ಆದ್ರೆ ನೇರವಾಗಿರ್ಬೇಕು, ಪಾರದರ್ಶಕವಾಗಿರ್ಬೇಕು, ಹೀಗೆ ಇರ್ಲಿ ಅಂತ ಹೇಳ್ತೇನೆ ಅಷ್ಟೇ. ಈಗ ಪೂರಾ ಆಚೆ ಕಂಪೌಂಡ್ ಗೋಡೆ ಐತಲ್ಲ, ಈ ಬಿಲ್ಡಿಂಗ್ ಅಲ್ಲಿ ಮಟ್ಟ ಹೋಗ್ಬೇಕು. ಹೋಗ್ಬಿಡ್ಲಿ, ಪೂರಾ ಆಚೆಗಳಿಗೂ ಅಟ್ಯಾಚ್ ಹೋಗ್ಲಿ, ಏನೇನೇನೇನಾಗಲ್ಲ. ಅದು ಮುಂದೆ ಅಷ್ಟು ಕುಲ ಇರೋದಕ್ಕೆ ಹಿಂದಿಲ್ಲ ಆಗ್ಲಿ. ಪೂರ್ತಿ ಇಲ್ಲಿಂದ ಅಲ್ಲಿವರೆಗೂ ಆರ್ಸಿ ಮುಂದಕ್ಕೆ ಹೋಗ್ಬಿಡ್ಲಿ. ಅರ್ಥ ಆಯ್ತಾ? ಅದನ್ನ ಹಾಕೊಂಡು ಮುಂದಕ್ಕೆ ಬರ್ರಿ. ಬರ್ರಿ, ಆಚೆ ಕಡೆ ಮೂಲ ಬನ್ನಿ. ನಾನು ಹೇಳಿದ್ನಲ್ಲ ಮೇಲೆ, ಯಾಕೆ ತಲೆ ಕೆಡ್ಸ್ಕೊಂತೀರ? ಎಲ್ಲ ಎಂಟೈರ್ ಬಿಲ್ಡಿಂಗ್ ನ ಇದು ಮಾಡ್ಕೊಳ್ಳಿ, ಗ್ರಿಲ್ ವರ್ಕ್ ಮಾಡಿದ್ರು ಮಾಡ್ಕೊ. ಗ್ರಿಲ್ ಆದ್ರೂ ಮಾಡ್ಕೊಳ್ಳಿ. ಇಲ್ಲಪ್ಪ ನಾವು ನೀವ್ ಯಾವ್ದಾದ್ರು ಮಾಡ್ಕೊಳ್ಳಿ, ನಂದೇನ್ ಅಭ್ಯಂತರ ಏನಿಲ್ಲ. ಅಂದ್ರೆ ನಮ್ಮಲ್ಲಿ ವಾಸ್ತು ಪ್ರಕಾರ ಹೆಂಗಿದೆ ಐತಂದ್ರೆ, ಈ ದಿಕ್ಕಿನಾಗ ಬಾತ್ರೂಮ್ ತೌಟ ಶೌಚಾಲಯ ಇರಬಾರ್ದು ಅಂತ ನಮ್ಮ ಇದ್ರೊಳಗ ನಾವ್ ಈಗ ಎಲ್ಲೇ ಕೇಳಕ್ ಹೋದ್ರು ಈ ಭಾಗಕ್ಕೆ ಇರುವಂಗಿಲ್ಲ. ಈಗ ಏನೈತಲ್ರಿ ಆ ಭಾಗಕ್ಕೆ ಇರ್ಬೇಕಂತ ಹೇಳ್ತಾರೆ. ಇಲ್ಲ ಇಲ್ಲ, ತಪ್ಪು ಕಲ್ಪನೆ ಅದು. ಈ ಭಾಗ ಆ ಭಾಗ ಅನ್ನೋದಕ್ಕಿಂತ ಆ ಸೈಟ್ಗೆ ಅನುಗುಣವಾಗಿ ಹೇಳ್ಬೇಕು ನಾವು. ಆ ಸೈಟ್ಗೆ ಅನುಗುಣವಾಗಿ ಹೇಳ್ತಾ ಹೋಗ್ಬೇಕು. ಕಟ್ಸಬೇಕಂತ ತಪ್ಪದೆಲ್ಲ. ಸುಮ್ನೆ ಇದೇ ಬೇಕು ಇಲ್ಲೇ ಬೇಕು ಅನ್ನೋದಕ್ಕಿಂತ ಇರ್ಲಿ ಬಿಡಿ ಅವೆಲ್ಲ. ನಾನು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬೇಡ. ನಾವೆಲ್ಲ ಈಗ ಇಟ್ಕೊಳ್ಳಿ, ಏನಾಗುತ್ತೆ? ತಲೆ ಯಾಕೆ ಕೆಡಿಸ್ಕೊಳ್ತೀರಿ? ಅರ್ಥ ಆಯ್ತರ? ಧೈರ್ಯವಾಗಿ ಇದನ್ನ ತಪ್ಪು ಮಾಡಬೇಡಿ. ಇದನ್ನ ನೀವೇನಾದ್ರೂ ಗೋಡೆ ಇಲ್ಲೇ ಇಟ್ಕೊಂಡ್ರೆ ವ್ಯತ್ಯಾಸ ಆಗತ್ತೆ. ಅರ್ಥ ಆಯ್ತು ಹೇಳೋದು? ಯಾವುದೇ ಕಾರಣಕ್ಕೆ ಇಟ್ಕೋಬೇಡಿ. ದಬ್ಬಿ ಆ ಕಡೆ ಸರಿಸಿ, ಹಿಂಗೆ ಅಷ್ಟೇ ಬೇಕಿರೋದು ನನಗೆ. ಹಿಂಗಿರೋದ್ ನಿಂಗೆ ಸರಿಸಿ ಸುಮ್ನೆ. ಅಮ್ಮಯ್ಯ 5 ಫುಟ್ ಆಚೆ ಕಡೆ ಅಲ್ಲಲ್ಲ, ನೀ ಗ್ರಿಲ್ ಮಾಡೋದಕ್ಕಿಂತ ಇದೇ ಸಿಗುತ್ತಲ್ಲ, ನೀವ್ ಸಿಗುತ್ತಲ್ಲಮ್ಮ, ಜಾಗನೇ ಸಿಗುತ್ತಲ್ಲ ನಿನಗೆ. ಹಾಲೆ ದೊಡ್ಡದಾಗುತ್ತಲ್ಲ, ಹಾಲೆ ದೊಡ್ಡದಾಗ ಬಿಡುತ್ತೆ ನಿಮ್ಗೆ. ಪರ್ಮನೆಂಟ್ ಅದು. ಅಂದ್ರೆ ಈಗೇನ್ರಿ ನಾವ್ ಎಲ್ಲ ಕಟ್ಸಿವಿ ಕೆಡಿವಿ ಅಂದ್ರೆ ಜಾನು ಹಿಂಗ. ಆದ್ರ ಮುಂದಿನ ಪರಿಸ್ಥಿತಿ ಬರುದು ಅನ್ವಡಿಸ್ಕೊಂಡಂಗ ನೋವು ಹಾಕಿರ್ತದ, ಬ್ಯಾಡ ಅಂತೀವಿ. ಬ್ಯಾಡ, ಈಗ ಇನ್ನೂ ಆರ್ಸಿ ಹಾಕಿಲ್ಲ, ಏನು ಹಾಕಿಲ್ಲ. ಏನಿಲ್ಲ, ಒಂದು ವಾಲ್ನಿಂದ ಏನ್ ಬೆಳಕರೈತಿ ನಿಮ್ಗೆ? ಹೊಡೆದು ಸ್ಟ್ರೈಟ್ ಆಗಿ ಮಾಡ್ಕೊಳ್ರಿ. ನಮ್ಗೆ ಅಮ್ಮ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ? ಹೆಂಗಿದ್ರು ಮಾಡಿಸ್ತಾ ಇದೀವ, ಮಾಡಿಸ್ತಾ ಇದೀವಿ. ನೀವು ಹೊಡೆದಾಕ ಟೈಮಿದ್ರೆ ಅದು ಬೇರೆ ವಿಚಾರ. ಈಗ ಏನು ಮಾಡಂಗಿಲ್ಲಲ್ಲ, ಎಲ್ಲ ಹಾಕದ್ ನಿಲ್ಸಿದ್ರಲ್ಲ ಕೆಲ್ಸನ, ಮಾಡ್ಕೊಳ್ಳಿ. ಏನಾಗತ್ತೆ? ಗೋಡೆ ಎಲ್ಲ ಲೂಸ್ ಆಗ್ತೈತಿ, ಲೂಸ್ ಆಗ್ತೈತಿ, ಅದ್ರ ಆಗ್ತೈತಿ. ಈ ಕಟ್ಟಿದ್ದೆಲ್ಲ ಏನಪ್ಪಾ ನೀವ್ಯಾರು? ನೀವ್ಯಾರು? ನಾವು ನಿಮ್ ಮೇಸ್ತ್ರಿಗಳ ಏನು? ಲೂಸು ಏನೇನಾಗತ್ತೆ ತಲೆ ಕೆಡ್ಸ್ಕೋಬೇಡಿ. ಗೋಡೆ ಕಟ್ಟೋದಕ್ಕೆ ಏನಾಗುತ್ತೆ, ಫಸ್ಟ್ ಕ್ಲಾಸ್ ಗೋಡೆ ಎಂಟರ್ ಸ್ಟಾರ್ಟ್ ಮಾಡಿ. ಮತ್ತೆ ತರ ತೆಗಿಬೇಕು, ತರ ತೆಗಿಬೇಕು. ಮಾಡ್ಬೇಕಂದ್ರೆ ಅವ್ರೇನ್ ಮಾಡ್ಬೇಕು? ನೀವು ಬೇಕಾದ್ರೆ ಮಾಡ್ಬೇಕು, ಅವ್ರ ಏನ್ ಹೇಳ್ತಾರ ಮಾಡಾಕ ಕಳ್ಸೈತಿದ.
ತರ ತೆಗಿಬೇಕು ಮಾಡ್ಬೇಕಾದ್ರೆ ಇರ್ಲಿ ಈಗ ನಮಗ ಸಮಸ್ಯೆ ಆದ ಉದ್ದೇಶ ಅದಕ್ಕೆ ರೀ ತಪ್ಪ ಆಗೈತಪ್ಪ ಅಂದಾಗ ಅದನ್ನ ಸುಧಾರಣೆ ಮಾಡ್ಕೊಂಡು ಮುಂದಿನ ಇರೋರ್ಗರ ಇದು ಒಳ್ಳೇದಾಗ ಮಾಡ್ಕೊಳ್ಳಿ. ಒಳ್ಳೇದಾಗ್ಲ ಅಂತ ನಮ್ಮ ಡಾಕ್ಟರ್ ಫ್ಯಾಮಿಲಿ ಚೆನ್ನಾಗಿರ್ಲಿ ಅನ್ನೋದು ನನ್ನ ಆಸೆ ಅಲ್ವಾ? ಏನಪ್ಪಿ ಅರ್ಥ ಆಯ್ತಾ? ನಾನು ಬಂದಿದ್ದಕ್ಕೆ ಸಾರ್ಥಕ ಆಗ್ಬೇಕು. ಏನೋ ಬಂದಿದ್ರು ಹೋದ್ರು ಹಂಗ ಆಗ್ಬಾರ್ದು ನಮ್ಮ ಜೀವನ ಅಲ್ವಾ? ಅವರು ಮೊನ್ನೆ ಅನ್ನಕತ್ರ ಆಯ್ತಾಳ್ರಿ ಇಲ್ಲಪ್ಪ ಒಂದ್ಸಲ ರೆಡಿ ಮಾಡ್ಕೊಮ್ಮ ಇದನ್ನ. ಎಷ್ಟು ಲಾಭ ಇದೆ ಇದು? ಉದಾಹರಣೆಗಳು ಒಂದ್ ಕೆಲಸ ಮಾಡು. ಇದ್ರ ಉದಾಹರಣೆ ಆ ಗೋಡೆ ಒಂದು ನೀವು ಹೇಳ್ತಿರಲ್ಲ ಈಗ, ಒಂದು ಉದಾಹರಣೆಯನ್ನ ಕೊಟ್ಬಿಟ್ರೆ ನೀವು ಅಮ್ಮ ಶಾಕ್ ಆಗ್ಬಿಡ್ತದೆ. ನಾನು ಬೇಸರ ಪಡ್ಸಕ್ ಇಷ್ಟ ಇಲ್ಲ. ಒಂದು ಉದಾಹರಣೆ ಹೇಳ್ಬಿಟ್ರೆ ನಾನು ಅವ್ರಿಗೆ ಬೇಸರ ಆಗತ್ತೆ. ಅವ್ರಿಗೆ ಓ ಹಿಂಗೂ ಇರುತ್ತಾ, ಉದಾಹರಣೆ ಹೇಳಿದ್ರೆ ಹಿಂಗೂ ಇರುತ್ತಾ, ಜೀವನ ಹಿಂಗಿರುತ್ತಾ ಅಂತ ನಂಗಾಗತ್ತೆ. ಬೇಡ ಅದು. ಈಗ ರೀಸೆಂಟ್ ಆಗಿ ಇವತ್ತು ಈಗ ಬಂದಿರೋದು ನಾನು ಬೆಳಿಗ್ಗೆಲ್ಲ ಹಬ್ಬ ಬೆಳಿಗ್ಗೆ ಹೇಳಿದೆ ಆಯುಷ್ಯ ಕೊಡಲ್ರಿ ಅಂತ ಹೇಳಿದೆ. ಅಲ್ಲಿ ಆರೋಗ್ಯದ ಅತಿ ದೊಡ್ಡ ತೊಂದರೆ ಆಗುತ್ತೆ ಅಂತ ಹೇಳಿದೆ. ಅವ್ರ ಫಾದರ್ ಬಾಗಲಕೋಟೆ ಹಾಸ್ಪಿಟಲ್ ಇದ್ದಾರೆ. ಮಗ ಚಿಕ್ಕ ಮಗು ಕಾಯಿಲೆ ಆಗಿದೆ ಅಂತ ಹೇಳಿದ್ರು. ಮಾತಾಡೋದು ಬೇಡ ಏನು ಅಂತ. ಹೆಂಗಿದಾನೆ ಬಂಗಾರ ಇದ್ದಂಗ. ಮಗುಗೆ ಆವಿಷ್ಕಮ್ಮ ತಂದಿಗೆ ಆವಿಷ್ಕಮ್ಮ ಏನು ಆವಿಷ್ಕಮ್ಮ ಅಂದ್ರಲ್ಲ ಇಬ್ಬರಿಗೂ ಇಬ್ಬರಿಗೂ ಗಂಡು ಮಕ್ಕಳಿಗೆ ಗಂಡು ಮಗ ಅಂದ್ರೆ ನಾನು ಯಜಮಾನರಾಗಿರ್ಲಿ ಮಕ್ಕಳಾಗಿರ್ಲಿ. ಅರ್ಥ ಆಯ್ತು ಹೇಳೋದು? ಎಲ್ಲಾರನು ಅವ್ರನ್ನೀಗ ಅವನು ಅನ್ನೋದಕ್ಕೂ ಅವ್ರು ಅನ್ನೋದಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಅದಕ್ಕೆ ಎಲ್ಲರನ್ನ ಸಾರಾಸಗಟಾಗಿ ಹೇಳ್ಬಿಟ್ರೆ ಅಲ್ವಾ? ಮುಂದೆ ನೇರವಾದ ನುಡಿ ಮಾತಾಡೋದು ಬೇಡ. ನಾನೇನಪ್ಪ ಈಗ ಸಂಜೆ ಟೈಮು ಒಳ್ಳೇದಾಗ್ಲಿ, ದೇವ್ರು ಡಾಕ್ಟರ್ 100 ಜನಕ್ಕೆ ಒಳ್ಳೇದ್ ಮಾಡಿದ್ದಾರೆ. ಆ ಒಳ್ಳೇದಾಗಿರೋದಕ್ಕೆ ಒಳ್ಳೇದ್ ಅವ್ರಿಗೂ ಒಳ್ಳೇದಾಗತ್ತೆ. ಧೈರ್ಯವಾಗಿ ಅದನ್ನೇನು ಗೊತ್ತಾ, ಅದೆಷ್ಟೋ ಖರ್ಚಿದೆಯಪ್ಪ ಅದು. ಮತ್ತೆ ಅವ್ರಿಗೆ ನಾವ್ ಮೊನ್ನೆ ಅಂದಿದ್ವಿ ಅದನ್ನ ಅದ್ರ ಲೆವೆಲ್ ಅಪ್ ಹೋಗ್ಬೇಕಂತ ಹಾ ಮತ್ತೆ ಅನಿಸಿದೆ ಅಲ್ವಾ ನಿನಗೆ? ಅವ್ರಿಗೆ ಅನ್ಸಿತ್ರಿ ಇದು ಅನಿಸಿದೆ. ಅವರು ಡಾಕ್ಟರ್ ಸಾಹೇಬ್ ಇದನ್ನ ಕಿತ್ ಕಟ್ಸಬೇಕು ಅನ್ನೋ ವಿಚಾರದಾಗ ಇದ್ರು. ಹಾ ಅವರು ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ಐತಂತ ಅದ ಕಟ್ಸಿ ಅದನ್ನಷ್ಟೇ. ಅದ್ ಇನ್ನು ಮುಂದೆ ನೋಡಬೇಡಿ. ಮತ್ತೆ ವಾಟರ್ ಟ್ಯಾಂಕ್ ಅದು ಕಟ್ಟಿದ್ರೆ ಏನಾಗತ್ತೆ ಅಂತಂದು ನೀವೇನು ಯಾರ ಕೇಳಕ್ ಹೋಗ್ಬೇಡಿ. ಒಂದ್ ಬುಕ್ ನಲ್ಲಿ ಬರ್ಕೊಟ್ಟು ಹೋಗ್ತೀನಿ, ಇಟ್ಕೊಳ್ಳಿ. ನೀವೇನು ಸಮಸ್ಯೆ ಆದಾಗ ಓಪನ್ ಮಾಡಿ ನೋಡಿ. ನೀವೀಗೇನು ಏನು ಮಾಡೋದು ಬೇಡ. ನಾನೇನೋ ಬಂದಿದ್ದೀನಿ ಮಾಡ್ಲೇಬೇಕು ಅನ್ನೋ ಪ್ರಶ್ನೆನಿಲ್ಲ ಅಲ್ವಾ? ನಾನೇನೀಗ ಏನು ಕೇಳಬೇಡಿ. ಒಂದು ಬುಕ್ ನಲ್ಲಿ ಒಂದು ಬರ್ಕೊಟ್ಟು ಹೋಗ್ತೀನಿ, ಅದ್ ತಗೊಂಡೋಗಿ ಇಡಿ. ನೀವು ತಗೊಂಡೋಗಿ ನಿಮ್ಮನೇಲಿ ಇಟ್ಕೊಳ್ಳಿ. ಈಗಲೇನು ಇಡಬೇಡಿ, ಯಾಕಂದ್ರೆ ತೆಗಿತಾರೆ ಇವರು. ಇವ್ರಿಗೆ ಏನ್ ಸಮಸ್ಯೆ ಆಗುತ್ತೆ ಅಂತ ಬರ್ದಿರ್ತೀನಿ ಅಲ್ಲಿ. ಏನೋ ಒಂದ್ ಸಮಸ್ಯೆ ಇದ್ದಾಗ ತೆಗೆದು ನೋಡಿ ಅದನ್ನ. ಅದು ಆಗುದು ಬೇಡ, ಸಮಸ್ಯೆ ಮಾಡುದು ಬೇಡ. ಮಾಡ್ಕೊಂಬೇಡಿ. ಅದು ನಾನು ಹೇಳೋದು. ಅವರು ಸ್ವಲ್ಪ ಹೇಳಿದ್ರು ನಿಮ್ಗ, ನೀವ್ ಅರ್ಥ ಮಾಡ್ಕೊಳ್ಳಿ. ಅದು ಬಹಳ ಹೇಳೋದಾಗ ಅಲ್ವಮ್ಮ? ಅದೆಷ್ಟು ಲಾಭ ಆಗತ್ತೆ? ಹೆಣ್ಮಕ್ಳು ನಾವೆಲ್ಲ ಚೆನ್ನಾಗಿದ್ರೆ ತಾನೆ. ಖರ್ಚಿನ ಸಲುವಾಗಿ ಲೆಕ್ಕ ಅಲ್ಲ ಒಪ್ಪು. ಈಗ ಇಲ್ಲ ನನ್ ಉದ್ದೇಶ ನಾನ್ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಅಮ್ಮಯ್ಯ ಕೇಳಿದ್ದೇನು, ಈಗ ಆ ವಾಲ್ ತೆಗೆದ್ರೆ ಏನಾದ್ರೂ ಇದೆಯಾ, ವಾಲ್ ತೆಗೆದಲ್ಲೇ ಏನಾದ್ರೂ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ ಕೇಳಿದ್ದವ್ರು. ಅವಕಾಶ ಇಲ್ಲ ಅಂತಂದು ಸ್ಪಷ್ಟವಾಗಿ ಹೇಳಿದಾಗ ಅವ್ರು ಏನ್ ಹೇಳಿದ್ರು, ಫಸ್ಟ್ ಕಿತ್ತಾಕಪ್ಪ ಅಂತ ಅವ್ರು ಹೇಳಿದ್ರಿಲ್ಲ. ಸಿಂಪಲ್ ಇದು. ಅವಕಾಶ ಇದ್ದಾಗ ನೋಡಿ, ಉದಾಹರಣೆಗೆ ಒಳಗೊಂದು ಗಡ್ಡೆ ಇದೆ ನಮಗೆ ಅಂತ ತಿಳ್ಕೊಳ್ಳಿ. ಇದ್ದಾಗ ಒಬ್ಬ ಡಾಕ್ಟರ್ ಹತ್ರ ಹೋಗ್ತೀವಿ ನಾವು, ಆಪ್ಷನ್ ಕೇಳ್ತೀವಿ ನಾವು ಅಷ್ಟೇ. ಇಂಜೆಕ್ಷನ್ ಟ್ಯಾಬ್ಲೆಟ್ ಉತ್ತಮ ಆಗಂದ್ರೆ ಬಹಳ ಅನುಕೂಲ ಆಗುತ್ತೆ ನಮಗೆ ಅಂತ ಹೇಳ್ತೀವಿ. ಅವರು ಅದನ್ನ ಟ್ರೈ ಮಾಡೋದು. ಅವರು ಕೂಡ ಯಾರು ಆಪರೇಷನ್ ಮಾಡ್ಬೇಕಂತ ಯಾರು ಇಷ್ಟಪಡಲ್ಲ. ಹೆಂಗ್ ಗೊತ್ತಾ, ಅಟ್ಲೀಸ್ಟ್ ಥರ್ಡ್ ವೇಟ್ ಮಾಡಿ 1-2 ನಿಮಿಷ ಅಂತೇಳಿ ಆದ್ರೂ ಕೂಡ ಇಂಜೆಕ್ಷನ್ ಟ್ಯಾಬ್ಲೆಟ್ ನಲ್ಲಿ ಹೋಗುತ್ತಾ ಅಂತ ಅವ್ರೂ ಅದ್ರ ಬಗ್ಗೆ ಇದು ಮಾಡಿ ಸರ್ಚ್ ಮಾಡಿ ಆಗೋದೇ ಇಲ್ಲ ಅಂದ ಕಾರಣಕ್ಕೆ ಮಾತ್ರ ಅನಿವಾರ್ಯ ಗೋ ಟು ICU. ಮೇಲಿಂದೆಲ್ಲ ಕರೆಕ್ಟ್ ಆಗಿ ಚೆನ್ನಾಗಿದೆ. ನಾನ್ ಚೆನ್ನಾಗಿದ್ದನ್ನ ಚೆನ್ನಾಗಿಲ್ಲ ಅಂತ ಹೇಳಲ್ಲ ನಾನು. ಸುಮ್ಮನೆ ಪಾಪ ಯಾವುದೂ ತೊಂದರೆ ಇಲ್ಲ. ಸಣ್ಣ ಪುಟ್ಟ ಅದನ್ನ ಹೇಳಿದ್ರೆ ಮಾಡ್ಕೊಳ್ಳಿ. ಇದನ್ನ ಮಾತ್ರ 100% ಮಾಡ್ಕೊಳ್ಳೇಬೇಕು, ಮಾಡ್ಕೋಬೇಕು. ನೀನ್ ಏವನ್ ಫೀಸ್ ಕೊಟ್ಬಿಟ್ಟೆ ಬಂದ್ಬಿಟ್ಟು ಹೋಗ್ಬಿಟ್ಟೆ ಅದೆಲ್ಲ ನನ್ನ ಜೀವನ. ನೀವು ಊಟ ಮಾಡ್ಬೇಕಾದ್ರೆ ನೆನೆಸಿದ್ರೆ ನನಗೂ ದೇವ್ರು ಮೆಚ್ತಾನೆ ಬಂದಿದ್ದಕ್ಕೆ. ನನಗ ನಿಮಗೆ ಒತ್ತಿ ಹೇಳಂತ ಅವಶ್ಯಕತೆ ಇದೆಯಾ? ನಾನು ನಿಮ್ಗೆ ಯಾಕೆ ಒತ್ತಿ ಹೇಳ್ತೇನೆ ಅಂತಂದ್ರೆ ಅದರಿಂದ ಆಗುವ ಪರಿಣಾಮ ಅತಿ ಕ್ರೂರವಾಗಿರುತ್ತೆ.
ಆ ಕ್ರೂರತೆಯನ್ನ ಕಂಡಂತ ನನಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ ಏನಾಗ್ಬೋದು ಅನ್ನೋದು. ನಿಮಗೆ ಅದ್ರ ಬಗ್ಗೆ ಅಂದಾಜಿರಲ್ಲ. ಏನ್ ಗೊತ್ತಾ, ನಾವೇನು ಯಾರೋ ಬಾಯಪ್ಪ ಲಂಗಿ ಕಟ್ಕೊ ಬಂದಪ್ಪ ಹೇಳದೆ ಹೋದ ಮಾಡೋ ಕೆಲಸಗಳಿರಲ್ಲ. ಅದಕ್ಕೆ ಎಲ್ಲೇ ನಾವು 5 ಸಾವಿರ ದಂಡ ಮಾಡೋಣ, ಸಿಂಪಲ್ ಸ್ಟ್ಯಾಂಡ್ ಮಾತಾಡ್ಬಿಡ್ತೀವಿ ಅಲ್ವಮ್ಮ. ಸೊ ಅದ್ರ ಬಗ್ಗೆ ನಮಗೆ ಗೊತ್ತಿರಲ್ಲ. ಆ ಒಂದು ಗೋಡೆ ಏನ್ ಮಾಡತ್ತಂತ ಅದ್ರ ವಿಚಾರ ಬೇರೆ ಇರುತ್ತೆ. ಸೊ ಹಾಗಾಗಿ ಏನ್ ಇಷ್ಟವಾಗುತ್ತೆ ಎಲ್ಲ ಮಾಡ್ತಾ ಇರ್ತಾನೆ, ಅದನ್ನ ಸ್ವಲ್ಪ ಮಾಡ್ಕೊಂಡು ಮಾಡ್ತೀವಿ. ಓಕೆ, ನೀವು ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ ಅಲ್ವಾ ಡಾಕ್ಟ್ರೆ? ಅಲ್ವಾ? ಅದಕ್ಕೆ ಕನ್ವಿನ್ಸ್ ಮಾಡಿ ಹೇಳ್ತಿರೋದು ನಾನು ಕನ್ವಿನ್ಸ್ ಮಾಡಲ್ಲ ಯಾರಿಗೂ. ಅವ್ರಿಗೆ ಕನ್ವಿನ್ಸ್ ಮಾಡ್ರಿ, ನಾ ಅರ್ಥ ಮಾಡ್ಕೊಂಡು ಹಾ. ಯಾಕೆ ನಿಮ್ಮ ನಾನ ಮತ್ತ ಮನಿಗೆ ಸ್ವಲ್ಪ ಅದ್ರ ಆಗ್ತೈತೇನ ಅಂತ ಅನ್ನೋ ಉದ್ದೇಶಕ್ಕೆ ಅದೇನಾಗ್ಲಿ ಕ್ಲೀನಾಗಿ ಮಾಡ್ಕೊಳ್ಳಿ, ಮಾಡ್ತಾರೆ, ಏನ್ ತೊಂದ್ರೆ ಏನಿಲ್ಲ, ಮಾಡಿ ವಿಶೇಷ ಇದು ಅವ್ರಿಗೆ ಮಾಡಿ. ಎಲ್ಲಾ ಕುರಿ- ಹರಿತಾರೆ, ಏನ್ ತಲೆ ಸಹಿ ಇರ್ಬೇಕು. ನಾವು ಹ್ಮ್. ಈ ಬಿಲ್ಡಿಂಗಿಗೆ ಏನೋ ಆ ಬಿಲ್ಡಿಂಗ್ ಏನೋ ಆಗಬಾರ್ದು ಅಂತ ಮತ್ತೆ ಎಕ್ಸ್ಟ್ರಾ ಬೀಮ್ ಹಾಕ್ಸಕ್ ಜಾಗ ಬಿಡ್ಸಿ. ನನಗೆ 5 ರಿಂದ 6 ಅಡಿ ಜಾಗ ತಗೊಳ್ಳಿ ಅಷ್ಟೇ, ಮುಂದೆ ಸಾಕು. ಅರ್ಥ ಆಯ್ತಮ್ಮ? ಅದೇನ್ ಮಾಡ್ತಾರೆ ಗೊತ್ತಿಲ್ಲ, 5 ರಿಂದ 6 ಅಡಿ ಜಾಗ ತಗೋಬೇಕು. ಅರ್ಥ ಆಯ್ತಪ್ಪ? ಓಕೆನಾ? ತಗೊಳ್ಳಿ, ಫಸ್ಟ್ ಕ್ಲಾಸ್ ಆಗಿರ್ತೀರ. ಇವೆಲ್ಲ ಆದ್ಮೇಲೆ ಕಾಂಪೌಂಡ್ ಈ ಎಲ್ಲ ಆರ್ಚ್ ಆಗಲಿ ಎಲ್ಲ ಆಗಲಿ ಕಾಂಪೌಂಡ್ ಲೆವೆಲ್ಗೆ ಬಂದಾಗ ಈ ಕಡೆ ಬಂದಾಗ ನಾನು ಮಾರ್ಕ್ ಮಾಡ್ಕೊಟ್ಟು ಹೋಗ್ತೀನಿ. ಏನಂದ್ರೆ ಇದೆಲ್ಲ ಆದ್ಮೇಲೆ ಇಡಿ ಅವ್ರಿಗೆ ಹೇಳಿ, ನಿಮ್ ಭಾಷೆಲಿ ಹೇಳಿ. ಕಂಪ್ಲೀಟ್ ಮುಗಿದಿಂದ ಅವ್ರು ಬಂದು ಹೋಗ್ತಾರ. ಅರ್ಥ ಆಯ್ತಾ ಡಾಕ್ಟ್ರೆ? ಓಕೆ, ಥ್ಯಾಂಕ್ ಯು. ನಿಮ್ ಮ್ಯಾಗ ನನ್ನ